ಹಲೋ ಗೈಸ್, ಈಗ ಹೋಗ್ತಿರೋ ಪ್ಲೇಸ್ ಯಾಕಂದರೆ ತುಮಕೂರು. ಯಾಕಂದರೆ ನಮ್ಮ ತಂಗಿ ಕಾಲೇಜಿಗೆ ಹೋಗಬೇಕು. ಸೊ ಹಂಗಾಗಿ ಅವಳನ್ನ ಫಸ್ಟೆಲ್ಲ ಟ್ರಿಪ್ ಮಾಡ್ಕೊಂಡು ಅವಳಿಗೆ ಹಂಗೆ ಬಿಟ್ಟು ಬರಬೇಕು ವಾಪಸ್ಸು. ಹಂಗಾಗಿ ಎಲ್ಲ ಈಗ ರೆಡಿಯಾಗಿದ್ದೀವಿ. ಬಟ್ ಆ್ಯಕ್ಚುಲಿ ಏನು ಡಿಸೈಡ್ ಆಗಿತ್ತು ಅಂದರೆ ಮಾರ್ನಿಂಗ್ 5 o'clock ಹೋಗ್ಬೇಕಂತ ಡಿಸೈಡ್ ಆಗಿತ್ತು. ಯಾರು ಎದ್ದೇಳಂಗಿಲ್ಲ, ಎದ್ದೇಳಿಸಿದ್ರೆ ಎಲ್ಲ ಈ ಕಡ್ದಿಗೆ ಮಲ್ಕೊಂತಾರೆ ಮತ್ತೆ. ಸೊ ನಾವು ಕಸಿನ್ಸ್ ಅಷ್ಟೆಲ್ಲ ಹೋಗ್ತಿರೋದು. ಸೊ ಏನು ರೆಸ್ಟ್ರಿಕ್ಷನ್ ಏನಿರಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಸೊ ನೋಡಿ ಎಲ್ಲ ಹೋಗ್ತಿದ್ದಾರೆ, ಎಲ್ಲ ಕಾರ್ ಐತೆ ಬೇಗ ನೋಡಿ. ನಾನು ಲ್ಯಾಪ್ಟಾಪ್ ಬೇರೆ ತಗೊಂಡಿನಿ. ಸೊ ಇವತ್ತೊಂದು ವರ್ಕ್ ಫ್ರಮ್ ಹೋಮ್ ಇದೆ. ಬಟ್ ವರ್ಕ್ ಫ್ರಮ್ ಹೋಮ್ ಅಂದರೆ ಗೊತ್ತಲ್ಲ ನಿಮಗೆ, ಹಂಗೆ ವರ್ಕ್ ಮಾಡ್ಕೊಂಡು ಮತ್ತು ನಮ್ಮ ಮನೆಗೆ ಹೊರಗೆ ಊಟ ಮಾಡ್ತೀವಂತ ಬಾಕ್ಸ್ ಕಟ್ ಕಳಿಸ್ತಾರೆ. ನಿಮ್ಮ ಮನೆಗೆ ಹಂಗೇನಾ? ಮನೆಗೆ ಬೆಳಿಗ್ಗೆ ಊಟ ಮಾಡಿ ಟಿಫನ್ ಮಾಡಿ ಕಳಿಸ್ತಾರೆ. ಅದು ಎಲ್ಲರ ಸ್ಟಾಪ್ ಮಾಡಬೇಕೀಗ. ಅಲ್ಲೇ ಅದೇನೇ ಒಬ್ರು ಔಟ್ ಈಗ ಮಕ್ಕಂಡರೆ. ನನಗೆ ಅನಿಸ ಮಾಡಿ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಮಕ್ಕಂತಾರೆ ಈಗ. 1 hour later. ಈಗ ಆಲ್ರೆಡಿ 10 ಗಂಟೆ ಆಯ್ತಾ. ಸೊ ಇವಾಗ ಟಿಫನ್ ಮಾಡ್ತಾಯಿದ್ದೀವಿ ಇಲ್ಲೇ ಸ್ಟಾಪ್ ಮಾಡ್ಕೊಂಡು. ಎಲ್ಲ ನೋಡಿ ಇಲ್ಲೇ ಹೈವೇ ಪಕ್ಕನೇ ಸ್ಟಾಪ್ ಮಾಡಿ ಎಲ್ಲರೂ ಟಿಫನ್ ಮಾಡ್ತಾರೆ ಈಗ. ಈಗ ಎಲ್ಲಿ ಡಿಸೈಡ್ ಮಾಡ್ರಿ ನೀವೇ? ಎಲ್ಲಿ ಬೀಚಿಂದ? ಎಲ್ಲಿ ಬೀಚ್? ಮಂಗಳೂರಿಗೆ ಹೋಗಲಿಕ್ಕೆ ಮೈಸೂರ್ಗೆ ಮ್ಯಾಪ್ ಹಾಕ್ರಿ. ಮೈಸೂರು ಹಾಕಿ ಮೈಸೂರು ತುಮಕೂರು ಮತ್ತೆ ಬರ್ಬೇಕಾದ್ರೆ ಇಷ್ಟ ಎಲ್ಲ ನೋಡ್ರಿ ಎಷ್ಟಾಗತ್ತೆ. 126 ಕಿಲೋಮೀಟರ್ ಮೈಸೂರು ಟು. ಬೇಗ ಚಿತ್ರದುರ್ಗ ರೀಚ್ ಆಗ್ತೀವಿ. ಅಷ್ಟರಾಗೆ ಎಲ್ಲ ಡಿಸೈಡ್ ಮಾಡ್ಬೇಕು ಈಗ ಬಂದಿರೋ ಪ್ಲೇಸ್ ಯಾವುದಂದರೆ DD ಹಿಲ್ಸ್. ತುಮಕೂರಿಂದ ಒಂದು 20 kilometers ಇದೆ ನೋಡಿ. ಮೇಲ್ಗಡೆ ಟೆಂಪಲ, ಸುತ್ತ ಗುಡ್ಡ ಬೆಟ್ಟ, ಫುಲ್ಲು ಗ್ರೀನರಿ. ಅಲ್ಲಿ ಕೆಳಗಡೆ ಪಾರ್ಕಿಂಗ್, ಅಲ್ಲಿ ಪಾರ್ಕಿಂಗ್ ಮಾಡಿ ಮೇಲ್ಗಡೆ ಸ್ವಲ್ಪ ಮೆಟ್ಲು ಹತ್ಕೊಂಡು ಬರಬೇಕು. ಮಂಗನಗಳು ಹೆವಿ ಅದಾವೆ ಜಾಸ್ತಿ. ಸೊ ಈಗ ಈ ದರ್ಶನ ಆಯಿತು ನೋಡಿ. ಒಳಗಡೆ ಹಿಂಗಿದೆ, ಒಳಗಡೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಎಲ್ಲ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿ ಲಾಸ್ಟಿಗೆ ಒಂದು ಫೋಟೋ ತಕ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಸೀದಾ ಹೋಗ್ತಾ ಇರೋದು.